ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳಾಯಿತು ವಿಡಿಯೋವನ್ನು ಹಾಕಿ. ಕೆಲವು ಕಾರಣಾಂತರಗಳಿಂದ ವಿಡಿಯೋವನ್ನು ಹಾಕೋಕ್ಕಾಗ್ತಾ ಇಲ್ಲ ಮುಂಚೆ ಥರ. ಹಾಗಾಗಿ ಈಗ ಇನ್ನು ಸ್ಟಾರ್ಟ್ ಮಾಡ್ತೀನಿ ವಿಡಿಯೋಗಳನ್ನು. ದಯಮಾಡಿ ಯಾರ್ಯಾರು ನಮ್ಮ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡಿ, ಸುಮಾರು ಜನ ಕಾಲ್ ಮಾಡಿ, ಅಣ್ಣ ಬೈಕ್ ಟ್ಯಾಕ್ಸಿ ಏನಾಯಿತು, ಹೊಸ ಬೇರೆ ಮಿನಿಸ್ಟ್ರು ಬೇರೆ ಚೇಂಜ್ ಆದರು, ಇವರೇನಾದರೂ ಕೂಡ ಪ್ರಯತ್ನ ಮಾಡಿ ಏನು ಕರ್ನಾಟಕದಿಂದ ಸಂಪೂರ್ಣವಾಗಿ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸ್ತಾರಾ? ಸುಮಾರು ಕಡೆ ಆಗ್ಲಂಗೆ ಮುಂಚೆ ಥರ ಮತ್ತೆ ಗಲಾಟೆಗಳಾಗ್ತಾಯಿದೆ. ಬೈಕರ್ನ ನಿಲ್ಲಿಸಿ ಮತ್ತೆ ಅವರನ್ನು ಯಾಕೆ ಓಡಿಸ್ತಾ ಇದೆಯಾ ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಮೊನ್ನೆ ಒಂದು ಇನ್ಸಿಡೆಂಟಲ್ಲಿ ಕೂಡ ಅಂತಂದರೆ ಹಾಸನದಲ್ಲೂ ಕೂಡ ಒಂದು ಪ್ರೊಟೆಸ್ಟ್ ಆಯಿತು. ಏನು ಅಂತಂದರೆ, ಇಲ್ಲ ಇದು ಜಿಲ್ಲೆಯಿಂದನೂ ಕೂಡ ಇಡೀ ಕರ್ನಾಟಕದಲ್ಲೂ ಕೂಡ ಇದನ್ನು ಬ್ಯಾನ್ ಮಾಡಬೇಕು ಮತ್ತೊಂದು ಅಂತೇಳಿ ಅಲ್ಲೂ ಕೂಡ ಹಾಸನಲ್ಲೂ ಕೂಡ ಏನು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಬೈಕ್ ಟ್ಯಾಕ್ಸಿ ಅಂತಂದರೆ ಏನು ಮೊದಲನೇ ಬೆಂಚಲ್ಲಿ ಇಲ್ಲ, ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ ಅಂತೇಳಿ ಏನು ಹೈಕೋರ್ಟು ಹೇಳಿತ್ತು. ಮತ್ತೆ ಅದೇ ಅವರು ಅಪೀಲ್ ಹಾಕ್ಕೊಂಡು ಮತ್ತೆ ಆಟೋ ಚಾಲಕರದು ಮತ್ತೆ ಇವ್ರದ್ದು ವಾದ ಇಲ್ಲ, ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆ ಮತ್ತೊಂದು ಅಂತೇಳಿ ತೀರ್ಪು ಕೊಟ್ಟಿರುವಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹಾಗಾಗಿ ಈಗ ಏನು ರಾಮಲಿಂಗಾರೆಡ್ಡಿ ಅವರು ಏನು ಹೈಕೋರ್ಟನ್ನು ಏನು ತೀರ್ಪು ಕೊಡ್ತು, ಮತ್ತೆ ಇಲ್ಲ ಸುಪ್ರೀಂ ಕೋರ್ಟಲ್ಲಾದರೂ ಕೂಡ ಏನಾದರೂ ಒಂದು ನಮ್ಮ ಪರವಾಗಿ ಕರ್ನಾಟಕದಿಂದ ಬೈಕನ್ನು ತೊಲಗಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟಿಗೂ ಕೂಡ ಅಪೀಲ್ ಹಾಕಿರುವಂಥದ್ದು ಸರ್ಕಾರದಿಂದನೇ ಹಾಕಿರುವಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಾ ಸ್ನೇಹಿತರೆ. ಹಾಗೆ ಇದು ಆಗದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಹೇಳ್ತಿರೋಂಥದ್ದು, ಇಲ್ಲ ಇದು ಏನು 3 ಅಂತಂದರೆ ಒಂದು 4-5 ಇರಂಗಲೆ ಇನ್ನು ಮುಗ್ದೋಗ್ತದೆ, ಏನು ಜಾಸ್ತಿ ಎಳ್ಕೊಂಡು ಹೋಗಲ್ಲ ಮತ್ತೊಂದು ಅಂತ ಸುಮಾರು ಜನ ಹೇಳ್ತಾಯಿದ್ರು. ರಾಮಲಿಂಗಾರೆಡ್ಡಿ ಅವರು, ಇಲ್ಲ ನಿಮಗೆ ನ್ಯಾಯವನ್ನು ಕೊಡಿಸ್ತೀನಿ, ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ, ಇಲ್ಲ ಕರ್ನಾಟಕದಿಂದ ಅದು ತೊಲಗಿಸ್ತೀವಿ ಅಂಥೇಳಿ ಕೆಲವೊಂದು ಸಂಘಟನೆ ನಾಯಕರುಗಳೆಲ್ಲ ಹೋದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ರು ಅಂತೇಳಿ ಸುಮಾರು ಜನ ನಾಯಕರುಗಳು ಹೇಳ್ತಿರ್ತಕ್ಕಂಥದ್ದು. ಇವತ್ತು ಏನು ಹಂಗಂತ ಹೇಳ್ದಂಥ ಸಚಿವರೇ ಇವತ್ತು ಏನು ಕರ್ನಾಟಕದ ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟದಲ್ಲಿರ್ತಕ್ಕಂಥ ಸಾರಿಗೆ ಸಚಿವರಾಗಿರ್ತಕ್ಕಂಥ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಇವತ್ತು ಚೇಂಜ್ ಆಗಿರೋಂಥದ್ದು. ಏನು ಕಳೆದ 3 ವರ್ಷಗಳಿಂದ ಸತತವಾಗಿ ಒಂದು ಕಡೆ ಅಂತ ಅಂದರೆ ಇವ್ರ ಮಾತನ್ನು ಕೇಳ್ದಂಥವ್ರು ನಾವುಗಳಿಲ್ಲ, ಇವ್ರು ಏನಾರು ನಿಲ್ಲಿಸ್ಬಿಡ್ತಾರೆ ಹಂಗೆ ಅಂತ ಹೇಳ್ಕೊಂಡು ಹಂಗೆ ಮುಂದೆನೇ ಬರ್ತಾಯಿದ್ರು. ಆದರೆ ಈಗ ಅವರೇ ಈಗ ಚೇಂಜ್ ಆಗಿರೋಂಥದ್ದು ವಿಪರ್ಯಾಸ ನೋಡಿದರೆ ಇನ್ನೂ ಬರೋವಂಥ ಏನಾದ್ರೂ ಹೊಸ ಸಾರಿಗೆ ಮಂತ್ರಿಗಳು ಅವರು ಯಾವ ರೀತಿಯಾಗಿ ರಿಯಾಕ್ಷನನ್ನು ಕೊಡ್ಬೋದು. ಯಾಕೆ ಅಂತಂದರೆ, ಇವತ್ತು ಯಾವುದೇ ಒಂದು ಸೀಟಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಸೀಟಿಗೆ ಕೂತಂಥ ಸಂದರ್ಭದಲ್ಲಿ ಮತ್ತೆ ಮೊದಲಿಂದ ಮತ್ತೆ ಮೀಟಿಂಗು ಮತ್ತು ಆ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಮತ್ತೊಂದು ಅಂತ ಅವರು ಆಲಿಸ್ಲಿಕ್ಕೋಸ್ಕರ ಸುಮಾರು ಟೈಮ್ಗಳನ್ನು ತೊಗೋತಾರೆ. ಈಗೇನೋ ಹೇಳ್ತಾ ಇದ್ದಾರೆ, ಭೈರತಿ ಸುರೇಶ್ ಅವರು ಸಾರಿಗೆ ಸಚಿವರಾಗ್ತಾರಂತೆ, ಅವರೇನಾದರೂ ಕೂಡ ಇದ್ರ ಬಗ್ಗೆ ಏನಾದ್ರು ಒಂದು ನ್ಯಾಯ ಕೊಡಿಸ್ತಾರ, ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ಕರ್ನಾಟಕದಿಂದ ನಿರ್ಮೂಲನೆ ಮಾಡ್ತಾರ ಮತ್ತೊಂದು ಅಂತೇಳಿ ಅವರು ಸುಮಾರು ಜನ ಚಾಲಕರು ಅಂದ್ಕೊಡ್ತಾ ಇದ್ದೀರಾ. ಇದೆಲ್ಲ ತಪ್ಪು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆಂತಂದರೆ, ಈಗ ನಾನು ಆಗಲೇ ಹೇಳ್ದಂಗೆ ಸಚಿವರು ಬಂದು ಕೂತ್ಕೋತಾರೆ, ಏನು ಪಾಲಿಸಿ ಸಾರಿಗೆ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅಂಥೇಳಿ ಆಯುಕ್ತರುಗಳನ್ನ, ಸಾರಿಗೆ ಅಧಿಕಾರಿಗಳನ್ನು ಕರೆಸಿ ಅವರ ಒಂದು ಕ್ಯಾಬಿನೆ ಮೀಟಿಂಗಲ್ಲಿ ಅಂತಂದರೆ ಅವರ ಮೀಟಿಂಗ್ ಹಾಲಲ್ಲಿ ಮೀಟಿಂಗ್ ಮಾಡಿ ಎಲ್ಲನೂ ಕೂಡ ಮಾಹಿತಿ ತೊಗೋತಾರೆ. ಅಂತಂದರೆ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಬೋದಾ ಇಲ್ವಾ ಅಂಥೇಳಿ ಅವರು ಕೂಡ ಒಂದು ತಿಳ್ಕೊಂಡಾದ ಮೇಲೆ ಇದಕ್ಕೆ ಏನು ಮಾಡ್ಬೋದು ಅಂಥೇಳಿ ಬಂದು ಮಾಧ್ಯಮಗಳಿಗೆ ಹೇಳೋವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಇದು ಏನು ಸುಪ್ರೀಂ ಕೋರ್ಟ್ ಅಂತಂದರೆ ಹೋಗಿ ಮೆಟ್ಲೇರಿದೆ, ಅಲ್ಲೂ ಕೂಡ ಇನ್ನೂ ನಮಗೆ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ನಮಗೂ ಕೂಡ ಒಂದು ಇದಿಲ್ಲ ಅಂತ ಅಂದರೆ ನಂಬಿಕೆ ಇಲ್ಲ. ಅಲ್ಲೂ ಕೂಡ ಏನು ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆ, ಒಂದು ತೀರ್ಪು ಬರ್ಬೋದು ಮತ್ತೊಂದು ಅಂತೇಳಿ ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವ್ಯಗಳೇ ಬೇರೆ. ಇಲ್ಲಿ ಇಲ್ಲ ಚಾಲಕರಿಗೆ ನ್ಯಾಯ ಕೊಡಿಸ್ತೇವೆ ಅಂತೇಳಿ ಸರ್ಕಾರ ದಿಟ್ಟ ನಿರ್ಧಾರ ಮಾಡಿ ಅದನ್ನು ಇಲ್ಲೇ ಒಂದು ಬ್ಯಾನ್ ಮಾಡ್ಬೋದಿತ್ತು. ಆದರೆ ಇವ್ರುಗಳು ಕೋರ್ಟ್ ಮೊರೆ ಹೋಗಿ ಮತ್ತೊಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಇದು ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೊರಟಿದ್ದಾರೆ.
ಅದು ನೋಡೋಣ, ಕಾದು ನೋಡೋಣ. ಅದು ಯಾವ್ಯಾವ ಥರ ಆಗ್ತದೋ ಏನಾಗ್ತದೋ ನಮಗಂತೂ ಕೂಡ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ಇನ್ನು ಮುಂದೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ತಿಳ್ಸೋಕ್ಕೆ ಬಯಸ್ತೇನೆ ಸ್ನೇಹಿತರೆ. ಸುಮಾರು ಜನ ಚಾಲಕರು ಎಲ್ಲರೂ ಕೂಡ ಅಣ್ಣ ಏನಣ್ಣ ನಿಲ್ಲಿಸೇ ಬಿಟ್ರಿ, ಯೂಟ್ಯೂಬಲ್ಲಿ ವೀಡಿಯೋಗಳೇ ಬರ್ತಾಯಿಲ್ಲ, ನಿಮಗೆ ಎಷ್ಟಾಗ್ತದೋ ಅಷ್ಟು ಮಾಹಿತಿಗಳನ್ನು ನಮಗೂ ಕೊಡಿ, ನಾವು ಕೂಡ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ಮತ್ತೊಂದು ಅಂತೇಳಿ ಚಾಲಕರು ಹೇಳೋ ಅಂಥದ್ದು. ನಿಮ್ಮ ಪ್ರೀತಿಗೆ ಚಿರುಣಿ ನಾನು. ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಸುಮಾರು ಸಂಘಟನೆ ನಾಯಕರುಗಳಲ್ಲೂ ಕೂಡ ಈಗ ಪದೇ ಪದೇ ಅದನ್ನೇ ವಿಚಾರಗಳನ್ನು ಎತ್ಕೊಂಡು ಮಾತನಾಡ್ತಾ ಇರ್ತಾರೆ ಕೆಲವರು. ಇನ್ನು ಉಳಿದಂಥವ್ರು ಇದ್ರ ಬಗ್ಗೆ ಮಾತನಾಡಿ ಏನೂ ಪ್ರಯೋಜನವಿಲ್ಲ. ಇನ್ನೇನು ಇಲ್ಲೇ ಒಂದು ಪರ್ಮಿಷನ್ ಕೊಟ್ಟಾದ್ಮೇಲೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಯಾವ ಹಂತಕ್ಕೆ ಹೋಗ್ಬೋದು, ಏನಾಗ್ಬೋದು, ಇದೇ ಒಂದು ಕೋರ್ಟ್ ಕೇಸ್ ಅಂದ್ಕೊಂಡು ಹಂಗೆ ಮುಂದೆ ಹೋಗ್ತಾ ಸುಮಾರು ವರ್ಷಗಳೇ ಕಳೆದ್ಬಿಟ್ಟಿದೆ. ಈಗಲೂ ಕೂಡ ಇನ್ನೆಷ್ಟು ವರ್ಷ ಕಳೀತದೋ. ಹಾಗಾಗಿ ಏನೋ ಒಂದು ಆಟೋ ಚಾಲಕರು, ಕ್ಯಾಬ್ ಚಾಲಕರು ಜಾಸ್ತಿ ಸಾಲ ಸೂಲ ಮಾಡ್ದೇ ಹೊಸ ಗಾಡಿಗಳನ್ನು ಖರೀದಿಸೋಕೆ ಹೋಗ್ಬೇಡಿ ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇದ್ದಾರೆ. ನಾನು ಕೂಡ ಹೇಳೋವಂಥದ್ದು ಅಷ್ಟೇ ನಮ್ಮ ಚಾಲಕರಿಗೆ. ನೋಡಿ, ಈ ಒಂದು ಪರಿಸ್ಥಿತಿ ಚಾಲಕರ ಜೀವನ ನಿಮಗೂ ಗೊತ್ತಿದೆ. ಇವತ್ತು ಬಿಗ್ನೆಸ್ ಯಾವ ಥರ ಇದೆ ಮತ್ತೊಂದು ಅಂತೇಳಿ ನಿಮ್ಮ ಅನುಗುಣಕವಾಗಿ ಸಾಲ ಸೂಲ ಮಾಡ್ದೇ ನಿಮ್ಮ ಒಂದು ಏನು ಅನುಗುಣವಾಗಿ ಒಂದು ಕೆಲಸವನ್ನು ಅಂತಂದರೆ ಸಾಲ ವಸೂಲ ಮಾಡ್ದೇ ಏನೋ ಒಂದು ಫುಲ್ ಕ್ಯಾಶಲ್ಲಿ ಗಾಡಿ ತಗೊಂಡು ಅದರಲ್ಲಿ ದುಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಮ್ಮನೆ ಸಾಲ ಸೂಲ ಮಾಡಿ ಮತ್ತೊಂದು ಅಂತೇಳಿ ನೀವು ಈ ರೀತಿಯಾಗಿ ಮಾಡ್ಕೊಳಕ್ಕೆ ಹೋತಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇವತ್ತು ದುಡಿಮೆ ಎಲ್ಲದರಲ್ಲೂ ಕಾಂಪಿಟೇಷನ್ ಆಗಿದೆ. ಕ್ಯಾಬರಿಗೂ ಅಷ್ಟೇ ಏನು 10 ಲಕ್ಷ 12 ಲಕ್ಷ ತಗೊಂಡು ಕಾರನ್ನು ಹಾಕೋತಾರೆ. ಇವತ್ತು ಕೇವಲ 8 ರೂಪಾಯಿ 10 ರೂಪಾಯಿ ಕಿಲೋಮೀಟ್ರಿಗೆಲ್ಲ ಕಾರನ್ನು ಓಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಆಟೋ ಚಾಲಕರು ಅಷ್ಟೇ ದಿನನಿತ್ಯ ಏನು ಆಟೋ ಬೆಲೆ ಇವತ್ತು 3.5 4 ಲಕ್ಷ ಲೋನ್ ತೀರೋವಧಿಗೆ ಅಷ್ಟಾಗ್ತದೆ. ನೋಡಿಕೊಂಡು ನಿಮ್ಮ ಅನುಗುಣವಾಗಿ ಆ ಗಾಡಿಗಳನ್ನು ಹಾಕ್ಕೊಳ್ಳಿ ಅನ್ನೋದನ್ನು ನಿಮ್ಮ ಮುಖಾಂತರ ನಮ್ಮ ಎಲ್ಲ ಚಾಲಕರು ಕೂಡ ಬೇರೆಯವ್ರು ಹೇಳ್ದಂಗೆ ನಾನು ಕೂಡ ಹೇಳ್ತೇನೆ. ಯಾಕೆ ಅಂತಂದರೆ ಇವತ್ತು ನಾವು ಸಾಲ ಸೂಲ ಮಾಡಿಕೊಂಡು ಏನಾರು ಆಯಿತು ಅಂತಂದರೆ ಯಾರೂ ಬರೋಲ್ಲ ತೀರ್ಸೋಕ್ಕೆ, ನಮಗೆ ನಾವೇ ತೀರಿಸ್ಬೇಕು. ಹಾಗಾಗಿ ಇವೆಲ್ಲ ನೋಡಿಕೊಂಡು ನಿಮ್ಮ ಪರಿಸ್ಥಿತಿಯ ಅನುಗುಣವಾಗಿ ಆ ಗಾಡಿಗಳನ್ನು ಹೊಸ ಗಾಡಿಗಳನ್ನು ತಗೊಂಡು ಖರೀದಿ ಮಾಡಿ ಅಲ್ಲ ಅಂತಂದ್ರೆ ಅನುಗುಣವಾಗಿ ತಗೊಂಡು ತೀರಿಸಿ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಸುಮ್ಮನೆ ಓವರ್ ಅವನೋ ಹೇಳ್ದ 3,000 ದುಡಿಬೋದು, 4,000 ದುಡಿಬೋದು, ನಾವು ದುಡಿದ್ಬಿಟ್ರೆ ನಮ್ಮದೆಲ್ಲ ಬಗೆ ಹಂಗೆ ಹಿಂಗೆ ಅಂತೇಳಿ ಈ ಬೇರೆ ಕೆಲಸ ಮಾಡುವಂಥವ್ರು ಎಲ್ಲರೂ ಬಂದು ಇವತ್ತು ಒಂದು ಆಟೋ ಚಾಲಕರ ಜೀವನದಲ್ಲಿ ತೊಡಗಿದ್ದಾರೆ. ಬಂದಾದಮೇಲೆ ಗೊತ್ತಾಗಿದೆ ಯಾವ ಥರ ಕಷ್ಟ ಇದೆ. ಈ ಒಂದು ಟ್ರಾಫಿಕಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀವಿ ಏನು ಅಂತ ಅವ್ರಿಗೆ ಕೂಡ ಗೊತ್ತಾಗಿದೆ. ಸುಮಾರು ಜನ ಹೇಳ್ಬಿಟ್ಟವೇ ನಾನು ಹಂಗೆ ಮಾಡಿಬಿಟ್ಟಪ್ಪ ಇವತ್ತು 3,500 ದುಡಿದೆ 4,000 ಅಂದರೆ ದುಡಿಯೋ ಹೊತ್ತಿಗೆ ಯಾವ ರೀತಿಯಾಗಿ ಕಷ್ಟ ಇದೆ ಅನ್ನೋದು ಕೂಡ ಆಟೋ ಓಡಿಸ್ಬೇಕಾರ್ಲೇ ಗೊತ್ತಾಗೋದು. ಇನ್ನು ನಾನು ವೀಡಿಯೋದಲ್ಲಿ ಬಂದು ಹೇಳ್ಬಿಟ್ಟು ಏನು ಹೇಳ್ಬಿಟ್ರೆ ಅನ್ನೋದಲ್ಲ, ಅಲ್ಲಿ ಬಂದಾಗ ಅನುಭವಿಸಿದಾಗಲೇ ಮಾತ್ರ ಗೊತ್ತಾಗೋದು ಸ್ನೇಹಿತರೆ. ದಯಮಾಡಿ ನಿಮ್ಮ ಒಂದು ಇತಿಮಿತಿಯಲ್ಲಿರಿ ಅನ್ನೋದನ್ನು ನಮ್ಮೆಲ್ಲ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಮಸ್ಕಾರ ನಮ್ಮೆಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ.